ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಯೂಟ್ಯೂಬ್ ಚಾನಲ್. ಕಳೆದ ವಾರ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನೇನೆಲ್ಲ ಆಯಿತು, ಯಾವೆಲ್ಲ ಸಿನಿಮಾಗಳ ಅಪ್ಡೇಟ್ಸ್ ಇದೆ, ಯಾವೆಲ್ಲ ಸಿನಿಮಾಗಳ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ, ಯಾವೆಲ್ಲ ಹೊಸ ಸಿನಿಮಾಗಳು ಅನೌನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ಈ ವಾರದ ಸಿನಿ ಸಂಡೇ ಸಿನಿ ಸುದ್ದಿ ಎಪಿಸೋಡ್ ಅಲ್ಲಿ ನೋಡ್ತಾ ಹೋಗೋಣ. ಸೊ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಟಾಕ್ಸಿಕ್ ಸಿನಿಮಾದ ತಬಾಹಿ ಹಾಡನ್ನ ರಿಲೀಸ್ ಮಾಡಿದರೆ ಇದರ ವಿಡಿಯೋ ಸಾಂಗ್ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಇದರಲ್ಲಿ ಯಶ್ ಅವರ ಲುಕ್ಸ್ ತುಂಬಾನೇ ಸೂಪರ್ ಆಗಿ ಬಂದಿದೆ. ಮತ್ತೆ ಲಾಸ್ಟ್ ಅಲ್ಲಿ ಬರುವಂತಹ ಒಂದು ಡೈಲಾಗ್ ಮತ್ತೆ ಆ ಒಂದು ಲುಕ್, ಒಂದು ಸ್ಟ್ಯಾಚ್ಯೂ ತರ ನಿಂತ್ಕೊಂಡು ಹೀರೋಯಿನ್ ನೋಡ್ತಾ ಇರೋಂಥ ಸ್ಟೈಲು ತುಂಬಾನೇ ಚೆನ್ನಾಗಿ ಬಂದಿದೆ. ಅದೊಂದು ಕ್ಲಿಪ್ಪಿಂದನೇ ಸಿನಿಮಾದ ಅಂದ್ರೆ ಆ ಲವ್ ಸ್ಟೋರಿ ಡೆಪ್ತ್ ನ ಈ ಸಿನಿಮಾದಲ್ಲಿ ಹೇಳ್ತಾ ಇದ್ರೆ ಆ ಒಂದು ಸೀನಿಂದ ತಬಾಹಿ ಹಾಡಲ್ಲಿ ಈ ಒಂದು ಪೋರ್ಷನ್ ನನಗೆ ತುಂಬಾ ಇಷ್ಟ ಆಯ್ತು. ಇನ್ನು ಮಿಕ್ಕಿದ್ದೆಲ್ಲ ತುಂಬಾ 18+ ತರನೇ ಇದೆ, ಎಲ್ಲದರಲ್ಲೂ ರೊಮ್ಯಾಂಟಿಕ್ ಅನ್ನೋದೇ ಇರೋದು. ಅದರಲ್ಲಿ ಇನ್ನೊಂದ್ ಕಡೆ ನಯನತಾರ ಅವ್ರನ್ನ ಕೂಡ ಒಂದ್ಸಲಿ ತೋರಿಸಿದ್ದಾರೆ. ಟೀಸರ್ ಅಲ್ಲಿ ನೋಡೋದಾದ್ಮೇಲೆ ಮತ್ತೆ ಅವ್ರನ್ನ ನೋಡಿದ್ದು ಇದೆ ಸಾಂಗ್ ಅಲ್ಲಿ ಮಾತ್ರನೇ. ಸೊ ಇನ್ನ ನೆಕ್ಸ್ಟ್ ಅಪ್ಡೇಟು, ಬಿಲ್ಲರಂಗ ಭಾಷಾದ ಸಿನಿಮಾದ ಶೂಟಿಂಗ್ ನಡೀತಾ ಇದೆ. ಆ ಶೂಟಿಂಗ್ ಸೆಟ್ ಇಂದ ಕೆಲವೊಂದು ಲೀಕ್ ಫುಟೇಜಸ್ ನಮಗ್ ಸಿಕ್ತು, ನಾನು ಕೂಡ ನೋಡಿದೆ. ಸೊ ಇದರಲ್ಲಿ ಒಂದು ಕಂಪ್ಲೀಟ್ ಗ್ರೀನ್ ಸೆಟ್ ಅಲ್ಲಿ ಅಂದ್ರೆ ಗ್ರಾಫಿಕ್ಸ್ ಗೋಸ್ಕರ ಮಾಡ್ತಾ ಇರುವಂತಹ ಕಂಪ್ಲೀಟ್ ಗ್ರೀನ್ ಒಂದು ಸೆಟ್ ಅಲ್ಲಿ ಫುಲ್ ಇವರು ಸಿನಿಮಾನ ಶೂಟ್ ಮಾಡ್ತಾ ಇದ್ರೆ. ಅಲ್ಲಿ ಮೋಸ್ಟ್ ಅಡ್ವಾನ್ಸ್ ಆಗಿರುವಂತಹ ವೆಹಿಕಲ್ಸ್ ಎಕ್ವಿಪ್ಮೆಂಟ್ಸ್ ನ ಇದರಲ್ಲಿ ಯೂಸ್ ಮಾಡ್ತಾ ಇರೋ ತರ ಸಿನಿಮಾದಲ್ಲಿ ಕಾಣಿಸ್ತಾ ಇದೆ. ಹಾಗೆ ತುಂಬಾ ಜನ ಕೆಳಗಡೆ ಬಿದ್ದಿರೋ ತರ, ಏಟ್ ಆಗಿರೋ ತರ ತೋರಿಸಿದ್ದಾರೆ. ಸೊ ಸಣ್ಣ ಕ್ಲಿಪ್ ಅದಷ್ಟೇ ಈಗ ಸದ್ಯಕ್ಕೆ ಸಿಕ್ಕಿರೋದು. ಇದು ಅಫಿಷಿಯಲ್ ಆಗಿ ಕೊಟ್ಟಿಲ್ಲ, ಇದು ಯಾರೋ ಲೀಕ್ ಮಾಡಿರೋದು. ಸೊ ಹಾಗಾಗಿ ಈ ಸಿನಿಮಾದ ಶೂಟಿಂಗ್ ಬಗ್ಗೆ ಒಂದು ಸುಳಿವು ಸಿಕ್ಕಿದೆ. ಮುಂದಿನ ಅಪ್ಡೇಟು, ಮದರ್ ಪ್ರಾಮಿಸ್ ಸಿನಿಮಾ ರಿಲೀಸ್ ಆಗಿದೆ. ಒಂದೊಳ್ಳೆ ರೆಸ್ಪಾನ್ಸ್ ನ ತಗೊಂತ ಇದೆ. ಇದರಲ್ಲಿ ಡಾಲಿ ಧನಂಜಯ್ ಅವರು ಲೀಡ್ ರೋಲ್ ಕಾಣಿಸ್ಕೊಂಡಿದ್ರು. ಹಾಗೆ ಇದನ್ನ ಪೂರ್ಣಚಂದ್ರ ಅವರು ಮೊದಲನೇ ಬಾರಿಗೆ ಬರೆದು ನಿರ್ದೇಶನ ಮಾಡಿದ್ರು. ಮೊದಲನೇ ಬಾರಿಗೆ ಒಂದೊಳ್ಳೆ ಪ್ರಯತ್ನ, ಒಂದೊಳ್ಳೆ ಯಶಸ್ಸು ಅಂತಾನೆ ಹೇಳ್ಬೋದು. ಇದನ್ನ ಡಾಲಿ ಪಿಕ್ಚರ್ಸ್ ಅಂಡರ್ ಅಲ್ಲಿ ಪ್ರೊಡ್ಯೂಸ್ ಕೂಡ ಮಾಡಿದ್ರು. ಹಾಗೆ KVN ಪ್ರೊಡಕ್ಷನ್ ಅವರು ಇದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ. ಸೊ ಒಂದೊಳ್ಳೆ ಯಶಸ್ಸನ್ನ ತಗೊಂತಾ ಇದೆ. ನೀವಿನ್ನು ಸಿನಿಮಾ ನೋಡಿಲ್ಲ ಅಂದ್ರೆ ಈಗಲೇ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಮಸ್ತ್ ಎಂಜಾಯ್ ಮಾಡ್ತೀರಾ. ಮತ್ತೆ ಮುಂದಿನ ಅಪ್ಡೇಟು, ಅಯೋಗ್ಯ ಸಿನಿಮಾದಿಂದ 2ನೇ ಹಾಡು ರಿಲೀಸ್ ಆಗಿದೆ. ಈ ಹಾಡು ಬಂದು ಥೀಮ್ ಸಾಂಗ್ ಆಗಿರುತ್ತೆ ಅಯೋಗ್ಯ 2 ಬಗ್ಗೆ. ಇದರಲ್ಲಿ ನೀನಾಸಂ ಸತೀಶ್ ಅವರು ಒಂದೊಳ್ಳೆ ಸ್ಟೆಪ್ಸ್ ಅಂತೂ ಹಾಕಿದ್ದಾರೆ. ಹಾಗೆ ಒಂದು ಟ್ರ್ಯಾಕ್ ಅಂತೂ ನೋಡೋದಕ್ಕೆ ಕೇಳೋದಕ್ಕೆ ಚೆನ್ನಾಗಿದೆ. ನೀವು ಇನ್ನು ನೋಡಿಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ಹೋಗಿ ಅವೈಲೇಬಲ್ ಆಗಿದೆ, ನೋಡ್ಕೋಬಹುದು. ಮುಂದಿನ ಅಪ್ಡೇಟ್, ಈ ವಾರ ಸುಮಾರು ಟೀಸರ್ಗಳು ರಿಲೀಸ್ ಆಗಿದೆ. ಅದರಲ್ಲಿ ಮೇಜರ್ ಆಗಿ ಬಂದಿದ್ದು 666 ಆಪರೇಷನ್ ಡ್ರೀಮ್ ಥಿಯೇಟರ್ ಅನ್ನೋ ಸಿನಿಮಾದ ಟೀಸರು. ಇದರಲ್ಲಿ ಡಾಲಿ ಧನಂಜಯ್ ಅವರು ಹಾಗೆ ಮತ್ತೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಇದನ್ನ ಹೇಮಂತ್ ರಾವ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದು ಟೀಸರ್ ಕೂಡ ತುಂಬಾ ಇಷ್ಟ ಆಯ್ತು. ಟೀಸರ್ ರಿವ್ಯೂನ ಕೂಡ ನಾನು ಸಪರೇಟ್ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ನೀವಿನ್ನೂ ನೋಡಿಲ್ಲ ಅಂದ್ರೆ ಮೇಲ್ಗಡೆ ಕೊಡ್ತಾ ಇರೋ ಲಿಂಕ್ ಅಲ್ಲಿ ನಿಮ್ಗೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ವಿಡಿಯೋ ಸಿಗುತ್ತೆ, ನೀವು ನೋಡ್ಬೋದು. ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಮುಂದಿನ ಅಪ್ಡೇಟ್, ರಾಮಾಯಣ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಯಾವಾಗ ಏನು ನನ್ನ ಸಿನಿಮಾ ತಂಡ ರಿವೀಲ್ ಮಾಡಿದೆ, ಇದೇ ಜುಲೈ 24ನೇ ತಾರೀಕು ರಾಮಾಯಣ ಸಿನಿಮಾದ ಟ್ರೈಲರ್ ರಿಲೀಸ್ ಆಗ್ತಾ ಇದೆ. ಸೊ ಈ ಸಿನಿಮಾ ಅಕ್ಟೋಬರ್ ನಲ್ಲಿ ರಿಲೀಸ್ ಮಾಡುವಂತ ಪ್ಲಾನ್ ಹಾಕೊಂಡಿದ್ರು. ದೀಪಾವಳಿಗೆ ಈ ಸಿನಿಮಾ ಬರುತ್ತೆ. ಸೊ ಹಂಗಾಗಿ ಈಗಲೇ ಅದರ ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ರೆ. ಇದು ಬರೋಬ್ಬರಿ 4,000 ಕೋಟಿ ಬಜೆಟ್ ಅಲ್ಲಿ ನಿರ್ಮಾಣ ಆಗ್ತಾ ಇರೋಂಥ ಸಿನಿಮಾ. ಸೊ ಯಶ್ ಅವರು ಇದರಲ್ಲಿ ರಾವಣನ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ ಅಂತ ನಮಗೆಲ್ಲ ಗೊತ್ತು. ಸೊ ಟಾಕ್ಸಿಕ್ ಆದ್ಮೇಲೆ ಯಶ್ ಅವರ ಮುಂದಿನ ಸಿನಿಮಾ ಈ ರಾಮಾಯಣ ಆಗಿರುತ್ತೆ. ಮುಂದಿನ ಅಪ್ಡೇಟು, ಸ್ಪಿರಿಟ್ ಸಿನಿಮಾದಿಂದ ಒಂದು ಅಪ್ಡೇಟ್ ಸಿಕ್ಕಿದೆ. ಏನಂದ್ರೆ ಇದರಲ್ಲಿ ಪ್ರಭಾಸ್ ಅವರು ಲೀಡ್ ರೋಲ್ ಕಾಣಿಸ್ಕೊಂತಾ ಇದ್ರು, ನಮಗೆಲ್ಲ ಗೊತ್ತಿತ್ತು. ಇದನ್ನ ಸಂದೀಪ್ ರೆಡ್ಡಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ. ಇದರಲ್ಲಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಒಂದು ಗೆಸ್ಟ್ ರೋಲ್ ಅಲ್ಲಿ ಕಾಣಿಸ್ಕೊಂತಾ ಇದ್ದಾರೆ ಅಂತ ಒಂದು ಬಜ್ ಓಡಾಡ್ತಾ ಇದೆ. ಇದು ಎಷ್ಟರ ಮಟ್ಟಿಗೆ ನಿಜ ಅನ್ನೋದು ಕ್ಲಾರಿಟಿ ಇಲ್ಲ, ಬಟ್ ಮಾಡ್ತಾ ಇದ್ದಾರೆ ಅಂತ ಒಂದು ಬಜ್ ಅಂತೂ ಇದೆ. ಸೊ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡಿದ್ವಿ. ಈಗ ಆಲ್ರೆಡಿ ಶಿವಣ್ಣಂಗೆ ಎಲ್ಲ ಕಡೆ ಒಂದೊಳ್ಳೆ ಪ್ರಶಂಸೆ ಇದೆ. ಎಲ್ಲ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನ್ನಡ, ತೆಲುಗು, ತಮಿಳು ಎಲ್ಲ ಕಡೆ ಒಳ್ಳೆ ಸಿನಿಮಾಗಳಲ್ಲಿ ಒಳ್ಳೆ ಪಾತ್ರಗಳನ್ನ ಮಾಡ್ತಾ ಇದ್ದಾರೆ. ಸೊ ಸ್ಪಿರಿಟಲ್ಲಿ ಏನಾದರೂ ಮಾಡಿದ್ರೆ ಇನ್ನೂ ದೊಡ್ಡ ಹೆಸರು ಆಗುತ್ತೆ, ಕನ್ನಡ ಇಂಡಸ್ಟ್ರಿಗೆ ಒಂದು ಹೆಸರು ಬರುತ್ತೆ ಅಂತ ನಾನು ಅನ್ಕೊಂತೀನಿ. ಸೊ ಮುಂದಿನ ಅಪ್ಡೇಟ್, ಗಣೇಶ್ ಅವರ ಮುಂದಿನ 2 ಸಿನಿಮಾಗಳು ರಿಲೀಸ್ ಆಗ್ತವೆ. ಅದರಲ್ಲಿ ಒಂದು ಪಿನಕ ಸಿನಿಮಾ. ಆ ಪಿನಕ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ಮೊನ್ನೆ ಅಷ್ಟೇ. ಸೊ ಪಿನಕ ಸಿನಿಮಾದಲ್ಲಿ ಗಣೇಶ್ ಅವರ ಒಂದು ರಾಜನ ಪಾತ್ರದಲ್ಲಿ ಕಾಣಿಸ್ಕೊಂತಾ ಇದ್ದಾರೆ. ಸೊ ಟೀಸರ್ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ, ಬಟ್ ಕೆಲವೊಂದು ಏನೋ ಇಷ್ಟ ಆಗಿದ್ದೇ ಇರೋದು ಕೂಡ ಇದೆ. ಇದ್ರ ಬಗ್ಗೆ ಕೂಡ ಒಂದು ಸಪರೇಟ್ ವಿಡಿಯೋ ಮಾಡಿದ್ದೀನಿ, ಮೇಲ್ಗಡೆ ಲಿಂಕ್ ಹಾಕಿರ್ತೀನಿ, ದಯವಿಟ್ಟು ಹೋಗಿ ನೋಡಿ. ಹಾಗೆ ಇನ್ನೊಂದು ಸಿನಿಮಾ, ಗಣೇಶ್ ಅವರ ಬೃಂದ ವಿಹಾರಿ ಅನ್ನೋ ಸಿನಿಮಾ ಕೂಡ ಬರ್ತಾ ಇದೆ. ಸೊ ಈ 2 ಸಿನಿಮಾಗಳು ಕೇವಲ 2 ವಾರಗಳ ಅಂತರದಲ್ಲಿ ಬರುವಂಥ ಚಾನ್ಸಸ್ ಇದೆ. ಈಗ ಆಲ್ರೆಡಿ ಪಿನಕ ಸಿನಿಮಾನ ಅಕ್ಟೋಬರ್ 2ನೇ ತಾರೀಕು ರಿಲೀಸ್ ಮಾಡೋದಾಗಿ ಸಿನಿಮಾ ತಂಡ ಅನೌನ್ಸ್ ಮಾಡಿದೆ ಈ ಟೀಸರ್ ಅಲ್ಲಿ. ಹಾಗೆ ಬೃಂದ ವಿಹಾರಿ ಸಿನಿಮಾ ಕೂಡ ಅಕ್ಟೋಬರ್ 16ಕ್ಕೆ ಬರುವಂಥ ಚಾನ್ಸಸ್ ಇದೆ. ಇದನ್ನ ಸಿನಿಮಾ ತಂಡ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿತ್ತು, ಬಟ್ ಅದರ ಟೀಸರ್ ಆಗಲಿ ಟ್ರೈಲರ್ ಆಗಲಿ ಇನ್ನೂ ಯಾವುದು ರಿಲೀಸ್ ಆಗಿಲ್ಲ. ಸೊ ಬಂದರೆ ಖಂಡಿತ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡ್ತೀನಿ. ಸೊ ಮುಂದಿನ ಅಪ್ಡೇಟ್, ಶಿವರಾಜ್ ಕುಮಾರ್ ಅವರ 2 ಸಿನಿಮಾಗಳು ಈಗ ಆಲ್ರೆಡಿ ರೆಡಿ ಆಗಿದ್ದಾವೆ. ಅದರಲ್ಲಿ ಬೇಲ್ ಸಿನಿಮಾ ಮತ್ತೊಂದು ಡ್ಯಾಡ್ ಅನ್ನೋ ಸಿನಿಮಾ. ಡ್ಯಾಡ್ ಅನ್ನೋ ಸಿನಿಮಾ ಕೂಡ ಶೂಟಿಂಗ್ ನ ಕಂಪ್ಲೀಟ್ ಮಾಡಿದೆ. ಹಾಗೆ ಬೇಲ್ ಅನ್ನೋ ಸಿನಿಮಾ ಕೂಡ ಶೂಟಿಂಗ್ ನ ಕಂಪ್ಲೀಟ್ ಮಾಡಿದೆ. ಇವೆರಡೂ ಸಿನಿಮಾಗಳು ಇದೇ ವರ್ಷ ಈ 6 ತಿಂಗಳ ಗ್ಯಾಪ್ ಒಳಗಡೆ ಬರುವಂತ ಚಾನ್ಸಸ್ ತುಂಬಾ ಇದೆ. ಸೊ ಈಗ ಜುಲೈ 12ನೇ ತಾರೀಕು ಶಿವರಾಜ್ ಕುಮಾರ್ ಅವರ ಬರ್ತ್ಡೇ ದಿವಸ
ಈ ಸಿನಿಮಾಗಳ ಅಪ್ಡೇಟ್ಸು ಯಾವಾಗ ರಿಲೀಸ್ ಅನ್ನೋದ್ರ ಬಗ್ಗೆ 100% ಒಂದು ಸುಳಿವು ಸಿಗುತ್ತೆ. ಅದ್ರ ಬಗ್ಗೆ ಮತ್ತೆ ಕಂಪ್ಲೀಟ್ ಆಗಿ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ, ಎಷ್ಟೆಲ್ಲ ಸಿನಿಮಾಗಳು ಶಿವರಾಜ್ ಕುಮಾರ್ ಅವ್ರ ಹತ್ರ ಇದೆ ಅನ್ನೋದ್ರ ಬಗ್ಗೆ. ನೀವೇನೊಂದು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಮುಂದೆ ಬರುವಂಥ ವಿಡಿಯೋಗಳನ್ನ ಖಂಡಿತ ನೀವು ನೋಡ್ಬೋದು. ಸೊ ಮುಂದಿನ ಅಪ್ಡೇಟ್, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಈಗ ಸುಮಾರು ಹಳೆ ಸ್ಟಾರ್ಗಳು ಏನೆಲ್ಲ ಇದ್ರು ಅವರೆಲ್ಲ ಕಣ್ಮರೆ ಆಗೋಗಿದ್ರು. ಮತ್ತೆ ಈಗ ಅವರು ಒಂದೊಂದೇ ಹೊಸ ಸಿನಿಮಾಗಳೆಲ್ಲ ಕಾಣಿಸ್ಕೊಂತ ಇದ್ದಾರೆ. ಅದರಲ್ಲಿ ಶ್ರೀನಗರ ಕಿಟ್ಟಿ ಅವರು ಕೂಡ ಈಗ 2 ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇದೇ ಅವರ ಬರ್ತ್ಡೇ ಪ್ರಯುಕ್ತ 2 ಸಿನಿಮಾಗಳ ಪೋಸ್ಟರ್ಗಳನ್ನ ರಿಲೀಸ್ ಮಾಡಿದ್ರು. ಅದರಲ್ಲಿ ಒಂದು ಮದರ್ ಲವ್ ಮತ್ತೊಂದು ಲವ್ ಕೇಸ್ ಅನ್ನೋ ಸಿನಿಮಾಗಳ ಪೋಸ್ಟರ್ಗಳನ್ನ ರಿಲೀಸ್ ಮಾಡಿದ್ದಾರೆ. ಹಾಗೆ ಇನ್ನೊಂದು ವೇಷಗಳು ಅನ್ನೋ ಸಿನಿಮಾ ಕೂಡ ತುಂಬಾ ಹಿಂದೆಯಿಂದ ನಡೀತಾ ಇದೆ, ಅದರಲ್ಲಿ ಅವರೇ ಒಂದು ಹಾಡು ಕೂಡ ಆಡಿದ್ದಾರೆ. ಹಾಗೆ ಇನ್ನೊಬ್ರು ನಮ್ಮ ಲೂಸ್ ಮಾದ ಯೋಗಿ ಅವರು ಕೂಡ ಮತ್ತೆ ಹೊಸ ಸಿನಿಮಾಗಳಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಅವರ ಕಿಂಗ್ ಅನ್ನೋ ಸಿನಿಮಾದ ಟೀಸರ್ ಬಂದು ದೊಡ್ಡ ಸದ್ ಮಾಡಿತ್ತು. ಅದಾದ್ಮೇಲೆ ಈಗ ಮತ್ತೊಂದು ಫಾರ್ ಎವರ್ ಅನ್ನುವಂಥ ಸಿನಿಮಾದ ಪೋಸ್ಟರ್ ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಲೂಸ್ ಮಾದ ಯೋಗಿ ದೇವದಾಸ್ ರೀತಿಯಲ್ಲಿ ಕಾಣಿಸ್ತಾ ಇದ್ದಾರೆ. ಕಂಪ್ಲೀಟ್ ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ ಯಾವ ರೀತಿ ಇದೆ ಅನ್ನೋದು. ಸೊ ಮುಂದಿನ ಅಪ್ಡೇಟ್, CP ಯೋಗೇಶ್ವರ್ ಅವರು ಸೈನಿಕ ಸಿನಿಮಾನ ಸ್ಟಾರ್ಟಿಂಗ್ ಅಲ್ಲಿ ಅವರು ಎಲೆಕ್ಷನ್ಗೆ ನಿಲ್ಲಕ್ಕೂ ಮುಂಚೆ ತೆಗೆದು ದೊಡ್ಡ ಹೆಸರು ಮಾಡಿ ಎಲೆಕ್ಷನ್ ಅಲ್ಲಿ ಹೋಗಿ ಗೆದ್ಕೊಂಡು ಮುಂದೆ ಹೋಗಿದ್ರು. ಈಗ ಅವರ ಮಗನ್ನ ಮತ್ತೆ ಸೈನಿಕ 2 ಅನ್ನೋ ಸಿನಿಮಾದಲ್ಲಿ ಇಂಟ್ರೊಡ್ಯೂಸ್ ಮಾಡಿ ಮತ್ತೆ ಎಲೆಕ್ಷನ್ ಕರ್ಕೊಳ್ಳೋ ಪ್ಲಾನ್ ಮಾಡಿದ್ದಾರೆ ಅನ್ಸುತ್ತೆ. ಈಗ ಆಲ್ರೆಡಿ ಈ ಸಿನಿಮಾದ ವಿಡಿಯೋ ಕೂಡ ಪೋಸ್ಟ್ ಮಾಡಿದ್ದಾರೆ. ಸೊ ಇದರಲ್ಲಿ ಅವರ ಮಗ ಇಂಟ್ರೊಡ್ಯೂಸ್ ಆಗ್ತಾ ಇದ್ದಾರೆ ಸಿನಿಮಾ ಇಂಡಸ್ಟ್ರಿಗೆ. ಇವರೆಲ್ಲ ಜಾಸ್ತಿ ದಿವಸ ಇಂಡಸ್ಟ್ರಿಯಲ್ಲಿ ಇಳಿಯೋದೇ ಇಲ್ಲ, 2-3 ಸಿನಿಮಾಗಳನ್ನ ಮಾಡ್ಕೊಂತಾರೆ, ದೊಡ್ಡ ಹೆಸರು ಮಾಡ್ಕೊಂತಾರೆ, ನೆಕ್ಸ್ಟ್ ಪೊಲಿಟಿಕ್ಸ್ ಅಂತ ಹೋಗ್ಬಿಡ್ತಾರೆ. ಇವ್ರನ್ನೆಲ್ಲ ನಾವು ಸ್ಟಾರ್ಸ್ ಆಗಿ ಕನ್ಸಿಡರ್ ಮಾಡಕ್ಕೆ ಆಗಲ್ಲ. ಸದ್ಯಕ್ಕೆ ನೋಡ್ಬೇಕು ಸೈನಿಕ 2 ಯಾವ ರೀತಿ ಇರುತ್ತೆ ಅಂತ. ಸೈನಿಕ 1 ನಲ್ಲಿ CP ಯೋಗೇಶ್ವರು ಒಳ್ಳೆ ಕೆಲಸ ಮಾಡಿದ್ರು, ಬಟ್ ಸೈನಿಕ 2 ಈಗ ಟೆಕ್ನಾಲಜಿ ಬೇರೆ ಇದೆ, ಕತೆ ಬೇರೆ ಇದೆ. ಬಟ್ ಇದನ್ನ ಕತೆ ಬರೆದಿರೋದು ಕೂಡ CP ಯೋಗೇಶ್ವರ್ ಅವರೇ, ಹಾಗೆ ಪ್ರೊಡ್ಯೂಸ್ ಮಾಡ್ತಾ ಇರೋದು ಕೂಡ ಅವರೇ ಆಗಿದ್ದಾರೆ. ಸೊ ಮುಂದಿನ ಅಪ್ಡೇಟ್, ಕರಾವಳಿ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಇದೊಂದು ದೊಡ್ಡ ಕಾಂಟ್ರವರ್ಸಿಗೆ ಗುರಿ ಆಯಿತು, ನಿಮಗೆಲ್ಲ ಗೊತ್ತಿರಬೇಕು. ಪ್ರಜ್ವಲ್ ದೇವರಾಜ್ ಅವರ ವಾಯ್ಸು ಈ ಸಿನಿಮಾದಲ್ಲಿ ಅಂದ್ರೆ ಈ ಟ್ರೈಲರ್ ಅಲ್ಲಿ ಇರಲಿಲ್ಲ, ಹಾಗಾಗಿ ತುಂಬಾ ಕಾಂಟ್ರವರ್ಸಿ ಆಗಿತ್ತು. ಟ್ರೈಲರ್ ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಆ ಕರಾವಳಿ ವೈಬು, ಅಲ್ಲಿ ಸ್ಲ್ಯಾಗು ಮತ್ತೆ ಆ ಕಂಬಳ, ಆ ವಿಲೇಜ್ ಕಲ್ಚರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಬಟ್ ಸಿನಿಮಾದಲ್ಲಿ ಇವ್ರ ವಾಯ್ಸ್ ಇರುತ್ತೆ ಇಲ್ಲ ಅನ್ನೋದು ಇನ್ನೂ ಕನ್ಕ್ಲೂಡ್ ಆಗಿಲ್ಲ. ಸದ್ಯಕ್ಕೆ ನನ್ನ ಪ್ರಕಾರ ಅವ್ರ ವಾಯ್ಸ್ ಇರಲ್ಲ ಅನ್ಸುತ್ತೆ ಪ್ರಜ್ವಲ್ ದೇವರಾಜ್ ರೀಸೆಂಟ್ ಅಪ್ಡೇಟ್ಸ್ ನೋಡಿದ್ರೆ. ಬಟ್ ಸಿನಿಮಾನ ಪ್ರಮೋಟ್ ಮಾಡ್ತಾ ಇದ್ದಾರೆ, ದುಡ್ಡು ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಡಬ್ಬಿಂಗ್ ಮಾಡಿಕೊಟ್ಟಿಲ್ಲ, ಬಟ್ ಸಿನಿಮಾನ ಅವರು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಈ ಸಿನಿಮಾ ಇದೇ ಜುಲೈ 24ಕ್ಕೆ ರಿಲೀಸ್ ಆಗ್ತಾ ಇದೆ. ಮತ್ತೊಂದು ಕೊನೆಯ ಅಪ್ಡೇಟು, ರಾಜಮೌಳಿ ಅವರ ವಾರಣಾಸಿ ಸಿನಿಮಾ ಬಗ್ಗೆ. ಇದು ಅಪ್ಡೇಟ್ ಅನ್ನೋದಕ್ಕಿಂತ ಒಂದು ಇನ್ಫಾರ್ಮೇಶನ್ ಅಂತ ಹೇಳ್ಬೋದು. ರಾಜಮೌಳಿ ಅವರು ಒಂದು ಸೀನು ಎಷ್ಟು ಪರ್ಫೆಕ್ಷನ್ ಆಗಿ ತಗೊಂತಾರೆ ಅಂದರೆ, ಒಂದೇ ಒಂದು ಸೀನ್ ಬರೋದಕ್ಕೋಸ್ಕರ ಇಡೀ ದಿನ ಟ್ರೈ ಮಾಡಿದ್ದಾರೆ. 97 ಟೇಕ್ಸ್ ಆಗಿದೆ, ಆದರೂ ಸಿನಿಮಾದಲ್ಲಿ ಆ ಶಾರ್ಟ್ ಕರೆಕ್ಟಾಗಿ ಬಂದಿಲ್ಲ ಅಂತ ಆ ದಿನ ಫುಲ್ಲು ವೇಸ್ಟ್ ಆದರು. ನೆಕ್ಸ್ಟ್ ಡೇ ಮತ್ತೆ ಬಂದು ಅದೇ ಶಾರ್ಟ್ನ ಮತ್ತೆ ಶೂಟ್ ಮಾಡಿದ್ದಾರೆ. ಅವ್ರ ಸಿನಿಮಾಗಳು ಯಾಕೆ ಇಷ್ಟು ಎಫೆಕ್ಟಿವ್ ಆಗಿರ್ತವೆ, ಯಾಕೆ ಅಷ್ಟು ಸಕ್ಸಸ್ ಆಗ್ತವೆ ಅಂದರೆ ಈ ಪರ್ಫೆಕ್ಷನ್ಗೋಸ್ಕರನೇ. ಸೊ ಇದನ್ನ ನಾವು ಹೇಳ್ತಾ ಇಲ್ಲ, ಇದನ್ನ ಪೃಥ್ವಿರಾಜ್ ಅವರು ಅವರ ಎಕ್ಸ್ಪೀರಿಯನ್ಸ್ನ ಅವರು ಹೇಳ್ಕೊಂಡಿದ್ದಾರೆ. ರಾಜಮೌಳಿ ಅವ್ರ ಹತ್ರ ಕೆಲಸ ಮಾಡಬೇಕಾದ್ರೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ. ಸೊ ಇದಾಗಿತ್ತು ಇವತ್ತಿನ ಸಿನಿ ಸಂಡೇ ಸಿನಿ ಸುದ್ದಿ ಎಪಿಸೋಡ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್, ಸೈನಿಂಗ್ ಆಫ್, CS.